ದೇಶ ಮುನ್ನಡೆಸ್ತಾರಂತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು 3ನೇ ಬಾರಿಗೆ ಅಂತೇಳಿ ಹೇಳಿ ಸಂಕಲ್ಪ ಮಾಡಿ ಕೋಟ್ಯಂತ ಮತದಾರರು ಕಾರ್ಯಕರ್ತ ಬಂಧುಗಳು ಇಡೀ ದೇಶದಲ್ಲಿ ತಮ್ಮದೇ ಆದಂತ ಹೋರಾಟವನ್ನ ಮಾಡ್ತಾ ಇರೋಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ವಿ. ಈ ವೇದಿಕೆ ಮುಖೇನ ನಮ್ಮ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂತದ್ದು ಚಂದ್ರ ಸೂರ್ಯ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 370ಕ್ಕೂ ಹೆಚ್ಚು ಸ್ಥಾನವನ್ನ ಭಾಜಪ ಗೆಲ್ಲುತ್ತೆ, 400ಕ್ಕೂ ಹೆಚ್ಚು ಸ್ಥಾನ NDA ಮೈತ್ರಿಕೂಟ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಗಟ್ಟಿಯಾಗಿ ರಾಜಕಾರಣ ಮಾಡುವಂತ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ. 1999ರಲ್ಲಿ ಹನುಮೇಗೌಡರು, BB ಶಿವಪ್ಪ ಸಾಹೇಬರು ಸೇರಿದಂತೆ ಜಿಲ್ಲೆಯಲ್ಲಿ 4 ಸ್ಥಾನ ಗೆದ್ದಿದ್ವಿ. ಅದಾದ್ಮೇಲೆ ಅರಸೀಕೆರೆ ಮತ್ತೊಮ್ಮೆ ಬಿಡಿಯಾಗಿ ಗೆದ್ವಿ, ಅಂದ್ರೆ 5 ಸ್ಥಾನದಲ್ಲಿ ಗೆದ್ವಿ ಅಂತೇಳಿ ಹೇಳಿ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಆದ್ರೆ ರಾಜಕೀಯ ಸ್ಥಿತ್ಯಂತರದ ನಂತರ 99 ಆದ್ಮೇಲೆ ಯಾಕೋ ಏನೋ ಡೆಪಾಸಿಟ್ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಿಗ್ತಿರ್ಲಿಲ್ಲ. ಹೌದೋ ಇಲ್ವೋ ಅಣ್ಣಪ್ಪನವರ? ಡೆಪಾಸಿಟ್ ಕೂಡ ನಮ್ಗೆ ಇರ್ತಾ ಇರಲಿಲ್ಲ. 2008ರಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಿತ್ತು. ಆ ಸಂದರ್ಭದಲ್ಲಿ ರಾಜಕೀಯ ಪಲ್ಲಟ ಆಗಿ ನಾವು ಸ್ವತಂತ್ರವಾಗಿ 110 ತಗೊಂಡಂತ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಆದ್ರೂ ಕೂಡ ಡೆಪಾಸಿಟ್ ತಗೊಳ್ಳೋಂತ ಪರಿಸ್ಥಿತಿ ನಮ್ಮ ಮುಂದೆ ಇರಲಿಲ್ಲ. 110 ರಾಜ್ಯದಲ್ಲಿ ತಗೊಂಡಂತ ಸಂದರ್ಭದಲ್ಲೂ ಕೂಡ 2013ರಲ್ಲಿ ಭಾಜಪದಲ್ಲೇ ಒಡಕಾಗಿತ್ತು, BSR, KJP, BJP ಅಂತಾಗಿತ್ತು. ಬಹಳಷ್ಟು ಸಂಕಷ್ಟಗಳನ್ನ ನಾವು ಎದುರಿಸಿದ್ವಿ. ಇವತ್ತು 2023ರಲ್ಲಿ 2 ಶಾಸಕರನ್ನ ಒಟ್ಟಾಗಿ ಪಡೆಯುವಂತ ಸೌಭಾಗ್ಯ ಬಂದಿದೆ. ಯಾಕೆ ಇದೆಲ್ಲವನ್ನ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, 2008ರಿಂದ 13 ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ 2013ಕ್ಕೆ ಭಾಜಪ ಇಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಅಭ್ಯರ್ಥಿಗಳನ್ನ ಹುಡುಕಿದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಹಾಕುವಂತ ಶಕ್ತಿ ಇರಲಿಲ್ಲ. ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಡೆಪಾಸಿಟ್ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ 2018ರಲ್ಲಿ ಕಾರ್ಯಕರ್ತರ ಪರಿಶ್ರಮ, ಹಾಸನ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ನಾನು ಶಾಸಕನಾದೆ. ಶಾಸಕನಾಗಿ ಕೇವಲ ನನ್ನ ಕ್ಷೇತ್ರ ಮಾತ್ರ ನೋಡ್ಲಿಲ್ಲ, ಎಲ್ಲಾ ಜಿಲ್ಲಾ ಮುಖಂಡರ ಸಹಕಾರದಿಂದ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಕಾರ್ಯಕರ್ತನಾಗಿ ಮಾಡುವಂತ ಕೆಲಸವನ್ನ ಮಾಡಬೇಕು.